ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಆಕ್ಚುಲಿ ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಪ್ರೋಮೋ ಬಿಟ್ಟಿದ್ದಾರೆ. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಏನಪ್ಪಾ ಅಂತಂದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಕ್ಕೆ ಇಬ್ರದ್ದು ಟಾಸ್ಕ್ ಕೊಟ್ಟಿರೋದು, ಒಂದು ಫೈನಲ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ಏನು ಅಂತ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಫಸ್ಟ್ ಈ ವಿಡಿಯೋಗೆ ಲೈಕ್ ಮಾಡ್ಬಿಡಿ, ಓಕೆನಾ? ಎಸ್, ಇಲ್ಲಿ ಟಾಸ್ಕ್ ಏನಪ್ಪಾ ಅಂತಂದ್ರೆ ಇದು ಕೂಡ ಪಜಲ್ ಟಾಸ್ಕ್. ಈ ಪಜಲ್ ಟಾಸ್ಕ್ ಅಂದ್ರೆ ಇದು ಸ್ವಲ್ಪ ಟ್ವಿಸ್ಟ್ ಇದೆ. ಅಂದ್ರೆ ಏನಂತಂದ್ರೆ ಒಂದು ನೈಫ್ದು ಒಂದು ಪಜಲ್ ಇಟ್ಟಿರ್ತಾರೆ, ಅದನ್ನ ಆ ಕಡೆ ಎತ್ತಂಗಿಲ್ಲ, ಜರ್ಗ್ಸಂಗಿಲ್ಲ, ಅಂದ್ರೆ ಮೇಲಿಂದ ಟ್ವಿಸ್ಟ್ ಮಾಡಂಗಿಲ್ಲ. ಅದೇ ರೀತಿ ಕೆಳಗಡೆ ಎತ್ಕೊಂಬಂದು ಲಾಸ್ಟ್ ಒಂದು ನೈಫ್ ಎತ್ಕೋಬೇಕು ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ತರಬೇಕು ಅಂತ. ಇಲ್ಲಿ ಆಕ್ಚುಲಿ ಒಂದು ತಂಡಕ್ಕೆ ಉಸ್ತುವಾರಿಯಾಗಿ ಈ ಕಡೆ ರಾಶಿಕ್ ಅವ್ರು ಕಾಣಿಸ್ತಾ ಇದ್ದಾರೆ. ಅದು ರಾಶಿಕ್ ಅವ್ರ ಉಸ್ತುವಾರಿ ಬಂದ್ಬಿಟ್ಟು ಧನುಷ್ ಅವ್ರು ಮಾಡ್ತಾ ಇದ್ದಾರೆ. ಅಂಡ್ ಅಶ್ವಿನಿ ಮೇಡಮ್ ಅವ್ರಿಗೆ ಆಕ್ಚುಲಿ ಇಲ್ಲಿ ಗಿಲ್ಲಿ ನಟ ಅವರು ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ, ಯಾಕಂದ್ರೆ ಇದು ಟಾಸ್ಕ್ ರೂಲ್ ಬುಕ್ ಏನಿದೆ ಅಂತ ತುಂಬಾ ಕ್ಲಾರಿಟಿ ತಗೋಬೇಕು. ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತದೆ ಈ ತರ ಮೇಲೆ ಆ ಕಡೆ ಎತ್ತಂಗಿಲ್ಲ, ಜರ್ಸಂಗಿಲ್ಲ ಅಂತ ಏನೋ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಫಸ್ಟ್ ಕಂಪ್ಲೀಟ್ ಮಾಡೋದು ಈ ಟಾಸ್ಕ್ ಅನ್ನು ಆಕ್ಚುಲಿ ಧನುಷ್ ಗೌಡ ಅವರು ಟಾಸ್ಕ್ ಕಿಂಗ್ ಅಂತಾನೆ ಹೇಳ್ಬೋದು, ಕಂಪ್ಲೀಟ್ ಮಾಡ್ತಾರೆ. ಇದೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಕುತ್ಕೊಂತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದು ಆಕ್ಚುಲಿ ತುಂಬಾ ಸಖತ್ತಾಗಿದೆ. ಇವರು ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇ ಮೇಲೆ ಲಾಸ್ಟ್ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಅಂಡ್ ಒಂದು ಟೇಪ್ ಕಟಿಂಗ್ ತರ, ರಿಬನ್ ಕಟಿಂಗ್ ತರ ಮೇಲೆ ಎಳಿತಾರೆ. ಇಲ್ಲಿ ಧನುಷ್ ಅವ್ರು ಬರ್ತಾರೆ ಲಾಸ್ಟ್ ಕ್ಯಾಪ್ಟನ್ ಅಂತ. ಸೊ ಇದೆಲ್ಲ ಆದ್ಮೇಲೆ ಮನೆ ಒಳಗಡೆ ಕುತ್ಕೋತಾರೆ. ಇಲ್ಲಿ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ರೂಲ್ಸ್ ಏನಾದ್ರು ಬ್ರೇಕ್ ಆಯ್ತಾ ಅಂದ್ರೆ ಆ ಒಂದು ಲೈಫ್ ಇದನ್ನ ಆ ಕಡೆ ಜರ್ಸಿ ಕೆಳಗಡೆ ಬಿಡ್ಬೇಕಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಪ್ಲೇ ಮಾಡ್ತಾರೆ. ಆಗ ಮನೆ ಜನಕ್ಕೆಲ್ಲ ಶಾಕ್ ಆಗುತ್ತೆ, ರಾಶಿಕ್ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಉಸ್ತುವಾರಿ ಅವರೇ ಅಲ್ವಾ ಧನುಷ್ ಅವ್ರಿಗೆ. ಇಲ್ಲಿ ಏನೋ ಮೇ ಬಿ ಉಸ್ತುವಾರಿಲಿ ತಪ್ಪಾಗಿದ್ಯಾ, ಇಲ್ಲ ಅಂತಂದ್ರೆ ಇಲ್ಲಿ ರೂಲ್ಸ್ ಬುಕ್ ಅಲ್ಲಿ ಇವರು ಅರ್ಥ ಮಾಡ್ಕೊಂಡು ತಪ್ಪಾಗಿದ್ಯಾ, ಇಲ್ಲ ಬಿಗ್ ಬಾಸ್ ಅವರು ಏನೋ ಟ್ವಿಸ್ಟ್ ಇಡ್ತಾ ಇದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಮೇಲ್ಮಟ್ಟಕ್ಕೆ ಈ ಪ್ರೋಮೋದಲ್ಲಿ ಧನುಷ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ನಮ್ಗೆ ಅಪ್ಡೇಟ್ ಪ್ರಕಾರ ಧನುಷ್ ಅವರೇ ಕ್ಯಾಪ್ಟನ್ ಅಂತ ಗೊತ್ತಾಗ್ತಾ ಇರೋದು. ಬಟ್ ಇಲ್ಲಿ ಏನ್ ಟ್ವಿಸ್ಟ್ ಇದು ಅಂತ ಕಾದ್ ನೋಡ್ಬೇಕಾಗುತ್ತೆ. ಸೊ ಗೈಸ್ ಆಕ್ಚುಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಬಿಗ್ ಬಾಸ್ ಅವರು ಲೈಕ್ ಯಾಕೆ ಸೆಂಟ್ರಲ್ ಅಲ್ಲೇ ಇಂಟರ್ವ್ಯೂನ್ ಆಗಿಲ್ಲ, ಎಷ್ಟೋ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ ಟೈಮ್ ಕೊಟ್ಟು ಆ ನಂತರ ಯಾಕೆ ಬಂದು ಇವರು ಆ ಒಂದು ಟ್ವಿಸ್ಟ್ ನ ಹೇಳ್ತಾ ಇದಾರೆ, ನೀವು ಮೋಸ ಮಾಡಿದೀರಾ ಅಂತ. ಬಟ್ಟೆ ಕಟ್ಕೊಂಡಿದ್ರೆ ಆ ಮೂಮೆಂಟ್ ಅಲ್ಲಿ ಹೇಳ್ಬೋದಾಗಿತ್ತಲ್ಲ, ಗಿಲ್ಲಿ ಇನ್ನೊಂದ್ಸತಿ ಇಲ್ಲ ಅಂದ್ರೆ ರಶಿಕ್ ಅವ್ರು ಇನ್ನೊಂದ್ಸತಿ ಮಾಡಿಸಿ ಅಂತ. ಬಟ್ ಎನಿವೇಸ್ ನಮ್ಮ ಟ್ವಿಸ್ಟ್ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಅಶ್ವಿನಿ ಅವ್ರಿಗೆ ತುಂಬಾ ಜನ ಫೇವರಿಸಮ್ ಮಾಡ್ತಾ ಇದ್ರಿ ಅಂತ ಹೇಳಿದಲ್ಲ. ಈಗ ನೋಡಿ ಟಾಸ್ಕ್ನೇ ಉಲ್ಟಾ ಸೀದಾ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಅಂದ್ರೆ ಅವ್ರು ಪಸಲ್ ಟಾಸ್ಕ್ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ನಾನು ವೀಕ್ ಇದ್ದೀನಿ ಅಂತ ಹೇಳಿದ ತಕ್ಷಣ ಪಸಲ್ ಟಾಸ್ಕ್ನೇ ಕೊಟ್ಟಿದ್ದಾರೆ ಆಕ್ಚುಲಿ ಬಿಗ್ ಬಾಸ್ ಅವರು. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಆ ಪಸಲ್ನ ಎತ್ತಿ ಹಾಕಂಗಿಲ್ಲ, ಅಲ್ಲಲ್ಲೇ ಬ್ಯಾಲೆನ್ಸ್ ಮಾಡಿ ಮೇಲೆ ಕೆಳಗಡೆ ಮಾಡಿ ಒಂಥರ ಪಸಲ್ ಥರನೇ, ಮಾರಿಯೋ ಪಸಲ್ ಥರನೇ ಬಂದು ಜೋಡಿಸ್ಬೇಕು ಆ್ಯಕ್ಚುಲಿ. ಸೊ ಅದನ್ನು ಕೆಳಗಡೆ ತೊಗೊಂಬರ್ಬೇಕು. ಆ ಒಂದು ಬಿಗ್ಗೆಸ್ಟ್ ಬಾಕ್ಸ್ ಆಫ್ ಪೀಸ್ ಏನಿದೆ ಕೆಳಗಡೆ ತೊಗೊಂಬರ್ಬೇಕು. ಅಂದರೆ ಗಿಲ್ಲಿ ಹೇಳಿದಾಗೆ ನಾನು ಉಸ್ತುವಾರಿ ಆಯ್ತೀನಿ, ಗೆಲ್ಲಕ್ಕೆ ಬಿಡಲ್ಲ, ಇವು ನಾನು ಮೆಂಟಲಿ ಫಿಸಿಕಲಿ, ಇವ್ರು ಮೆಂಟಲಿ ವೀಕ್ ಇದ್ದಾರಲ್ಲ, ನಾನು ಮೆಂಟಲ್ ಮಾಡ್ಬಿಡ್ತೀನಿ ಅನ್ನೋ ಥರನೇ ಆ್ಯಕ್ಚುಲಿ ಗಿಲ್ಲಿ ಬಂದಿದ್ದಾರೆ ಆ್ಯಕ್ಚುಲಿ ಅಶ್ವಿನಿ ಅವ್ರಿಗೆ. ಬಟ್ ಎನಿವೇಸ್ ಪಾಪ ಅವರು ಆ್ಯಕ್ಚುಲಿ ಇಬ್ಬರು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ, ಇಲ್ಲಿವರೆಗೂ ಬಂದಿದ್ದಾರೆ. ಎಸ್ಪೆಷಲಿ ಧನುಷ್ ಅಂತ ಸಖತ್ ಟಾಸ್ಕ್ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಮೇ ಬಿ ರಾಶಿಕ್ ಅವ್ರು ಡಿಸರ್ವಿಂಗ್ ಇದ್ರು ಅಂತ ಅನ್ನಿಸ್ತು ಆಡ್ದಂಥ ರೀತಿ ನೋಡ್ತದೆ ಈ ವಾರದಲ್ಲಿ ಫುಲ್ಲು ಟಾಸ್ಕ್ ಅಂತ ಬಂದಾಗ. ಬಟ್ ಅನ್ಫಾರ್ಚುನೇಟ್ಲಿ ರಾಶಿಕ್ ಅವ್ರು ಕೂಡ ಔಟ್ ಆಗ್ತಾರೆ, ಗಿಲ್ಲಿ ಅವ್ರು ಕೂಡ ಔಟ್ ಆಗ್ತಾರೆ. ನಿನ್ನೆ ಎಪಿಸೋಡ್ ಬಗ್ಗೆ ಗಮನ ಕೊಡೋಕಿದ್ರೆ ಆ ಒಂದು ಏನೊಂದು ವಸ್ತುವಾರಿಗಳು ಮಾಡುವಂಥ ಎಡವಟ್ಟುಗಳು ಎಷ್ಟೊಂದು ಆಗುತ್ತೆ ಅಂತಂದ್ರೆ, ಅವ್ರು ಕೊಟ್ಟಿರುವಂಥ ಟಾಸ್ಕ್ ಬುಕ್ನ ಕರೆಕ್ಟಾಗಿ ಓದಲ್ಲ ಅವರು, ಹೆಂಗ್ ಬೇಕೋ ಹಂಗೆ ಮಿಸ್ಟೇಕ್ ಮಾಡ್ತಾರೆ. ಪಾಸ್ ಕೊಟ್ಟು ಆ ಸ್ಟಿಕ್ನ ಕೆಳಗಡೆ ಬಿಡ್ಸಂಗಿಲ್ಲ, ಅದು ಇದು ಅಂತೆಲ್ಲ ಪಾಸ್ ಕೊಡ್ತಾರೆ. ಬಟ್ ಅವ್ರ ತಪ್ಪ ಅವ್ರಿಗೆ ಅರಿವಾಗುತ್ತೆ. ಬಟ್ ಇಲ್ಲಿ ಆಮೇಲೆ ಧನುಷ್ ಅವ್ರಿಗೂ ಕಾವ್ಯವ್ರಿಗೆ ಪಾಸ್ ಕೊಡೋಕೆ ಹೋಗ್ತಾರೆ. ಇಲ್ಲಿ ಧನುಷ್ ಅವ್ರಿಗೆ ಏನ್ ತಪ್ಪು ಮಾಡಿದ್ರಲ್ವಾ, ಧ್ರುವಂತ ಅವ್ರು ತಪ್ಪು ಮಾಡಿದ್ರು ಉಸ್ತುವಾರಿಲಿ. ಸೊ ಇಲ್ಲಿ ಗಿಲ್ಲಿ ನಟ ಅವ್ರಿಗೂ ಅವರು ಪಾಸ್ ಕೊಟ್ಟಿದ್ದು ತಪ್ಪಾಗಿತ್ತು. ಅಂಡ್ ರೂಲ್ಸ್ ಬುಕ್ ಕರೆಕ್ಟಾಗಿ ಓದಿರಲಿಲ್ಲ ಧ್ರುವಂತವ್ರು. ಇಲ್ಲಿ ಅದಾದ್ಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ರಾಶಿಕಾ ಕೂಡ ಒಂದು ತಪ್ಪು ಮಾಡ್ತಾರೆ. ಅದನ್ನ ಕಾವ್ಯವರಲ್ಲಿ ಅಬ್ಸರ್ವ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಉಸ್ತುವಾರಿಲಿ ಆ ಒಂದು ಸ್ಟಿಕ್ ನ ಸರಿ ಮಾಡ್ತಾರೆ, ಹಳೆ ಸ್ಟಿಕ್ಗಳನ್ನ ಆ ರೀತಿ ಮಾಡೋಂಗಿಲ್ಲ. ಸೊ ಇಲ್ಲಿ ಅದು ಕೂಡ ಅಲ್ಲಿ ಕಾಲಿಗರಿಗೆ ವಜಾ ಆಯ್ತು ಅಂತ ನಮ್ಗೆ ಅನ್ಸುತ್ತೆ. ಸೊ ನಿಮ್ಗೆ ಅನ್ಸುತ್ತೆ ಗೈಸ್, ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಒಟ್ಟಿನಲ್ಲಿ ಗೈಸ್ ಆಕ್ಚುಲಿ ರೂಲ್ಸ್ ಬುಕ್ ಇರೋದೇ ಒಂದು, ಮಾಡೋದೇ ಒಂದು. ಸೆಂಟ್ರಲ್ ರಕ್ಷಿತ್ ಅವ್ರು ಕೂಡ ಇಂಟರ್ವ್ಯೂ ಆಗಿ ಹೇಳ್ತಾರೆ, ನೀವು ಫಸ್ಟ್ ನೀವೇ ಬಿಗ್ ಬಾಸ್ ಆಗಕ್ಕೆ ಹೋಗ್ಬೇಡಿ, ನೀವು ಮಾಮೂಲಿ ಫಸ್ಟ್ ರೂಲ್ಸ್ ಬುಕ್ನ ಕರೆಕ್ಟಾಗಿ ಓದ್ಬಿಟ್ಟು ರೂಲ್ಸ್ ಫಾಲೋ ಮಾಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಗಿಲ್ಲಿ ಗೈಸ್ ಆಕ್ಚುಲಿ ಸ್ವಲ್ಪ ಚೆನ್ನಾಗಿ ಆಡೋದು, ಅಂದರೆ ಅವ್ರಿಗೆ ಸ್ವಲ್ಪ ಎನರ್ಜಿ ಕಮ್ಮಿ ಇದೆ, ಫಿಸಿಕಲ್ ನಮ್ಗೆ ತುಂಬ ಅದೊಂದು ಮಾತು ಬೇರೆ. ಬಟ್ ಎನಿವೇಸ್ ಆ ಲೆವೆಲ್ಗೆ ಆಡಿದ್ರು. ಐ ಥಿಂಕ್ ಧನುಷ್ಗೂ ಸಕ್ಕ ಸುಸ್ತಾಗಿತ್ತು. ಬಟ್ ಎಲ್ಲಿ ಒಂದು ಸ್ವಲ್ಪ ಪಜಲ್ ಜೋಡಿಸೋದ್ರಲ್ಲಿ ಇಲ್ಲ ಸ್ವಲ್ಪ ಫಾಸ್ಟ್ ಇದ್ರೆ ಗಿಲ್ಲಿ ಗೆಲ್ತಿದ್ರು ಅಂತ ಸ್ವಲ್ಪ ಇನ್ನೊಂಚೂರು ಸ್ಟ್ರೆಂತ್ ಇರಬೇಕು. ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡಬೇಕು ಅನ್ನೋದು ಇದಕ್ಕೋಸ್ಕರ ಗಿಲ್ಲಿ ನಟ ಅವರು ಸ್ವಲ್ಪ ಸ್ಟ್ರೆಂತ್ ಕಡೆ ಗಮನ ಕೊಟ್ಟಿದ್ರೆ ಮೇ ಬಿ ಧನುಷ್ ಅವ್ರಿಗೆ ಟಕ್ಕರ್ ಕೊಟ್ಬಿಟ್ಟು ವಿನ್ ಆಗ್ತಿದೆ. ಏನು ಹೊಡೆದ್ರು ಇಲ್ಲ ಅಂತ ಹೇಳ್ತಾರೆ, ಏನಂತ ತೀರಾ ಸೋಲಕ್ಕೂ ಏನು ಹೋಗಿಲ್ಲ, ಸೋತ್ ಬಿಡಿದ್ರೆ ಹಂಗೆ ಬೇಜಾರಾಗಿ ಹೋಗಿರೋದು. ಇನ್ನು 4-5 ಪಜಲ್ ಹಾಕಿಲ್ಲ, 3 ಪಜಲ್ ಇದ್ದಿದ್ದ, ಬಾಕ್ಸ್ ಪೀಸ್ ಮಿಸ್ ಆಗಿತ್ತು. ಆ 3 ಪೀಸ್ನ ಜೋಡಿಸ್ಬಿಟ್ಟಿದ್ರೆ ಮೇ ಬಿ ಗಿಲ್ಲಿ ಸಕ್ಕದ ಗೇಮ್ ಮಾಡ್ಕೊಂಡು ಲೈಕ್ ಹಿಂಗೆ ಅನ್ಬೋದಾಗಿತ್ತು ಬೇಕಾರೆ. ಬಟ್ ಇಲ್ಲ, ಇಟ್ಸ್ ಓಕೆ, ಚೆನ್ನಾಗಿ ಆಡಿದ್ರು ಗೇಮು. ಎನಿವೇಸ್ ಲಕ್ ಅಂತಾನು ಇರ್ಬೇಕಂತಾನೆ ಹೇಳ್ತಾ ಅಲ್ವಾ. ಬಟ್ ತುಂಬಾ ಚೆನ್ನಾಗಿ ಗೇಮ್ ಮಾಡಿದ್ರು. ಅದೇ ಪಸಲ್ಸು ಅದಾದ್ಮೇಲೆ ಸೆಂಟ್ರಲ್ 10 seconds ಗ್ಯಾಪ್ ಕೊಟ್ಟಿದ್ದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು. ಏನ್ ಗಿಲ್ಲಿ ಇನ್ನೊಂದೆರಡು ಪಸಲ್ ಬಿಕ್ಕೊಟ್ಟಿದ್ದು. ಬಟ್ ಧನುಷ್ ನಾನು ಹೇಳಿದ್ದು, ಆ ಧನುಷ್ ಟಾಸ್ಕ್ ಅಂತ ಬಂದಾಗ ಅವರು ಕಿಲ್ಲಿಂಗ್ ಮತ್ತೆ ರಾಶಿಕ್ ಅವರು ಏನ್ರಿ 45 ವರ್ಷ ಹೆಣ್ಮಗು ಅವ್ರಿಗೆ ಆಕ್ಚುಲಿ ಏಜ್ ಅವ್ರಿಗೆ
ಆ ಏಜ್ ರಾಶಿಕನ ಆ ರೇಂಜ್ಗೆ ತಡೆದಿಕೊಂಡಿದ್ದಾರಲ್ಲ. ನಂಗೆ ಅಶ್ವಿನಿ ಅವ್ರನ್ನ ನೋಡ್ಬಿಟ್ಟು ಸಖತ್ ಖುಷಿ ಆಗೋದು. ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಸಖತ್ ಅವ್ರು ಏನ್ ಅಂದ್ರೆ ನೀವು ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಬಟ್ ಅಶ್ವಿನಿ ಅವರು ಆ ಏಜ್ ಅಲ್ಲಿ ಅವ್ರಿಗೆ ಟಕ್ಕರ್ ಕೊಡೋದಿದೆ ಗೊತ್ತಾ, ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಲೆವೆಲ್. ಜೊತೆಗೆ ರಾಶಿಕಾ ಅವ್ರು ಅಷ್ಟೇ, ರಾಶಿಕಾ ಬಿಡುಗರು ನಾವು ಈ ಪ್ರಪಂಚ ರಾಶಿಕಾ ಅವ್ರಿಗೆ ಸಿಕ್ಕಂತ ಡಿಸರ್ವಿಂಗ್ ಅವರು ಎಷ್ಟೋ ವೀಕಿಂದ ಅನ್ಕೊಳ್ತಾ ಇದ್ದೆ ನಾನು, ಈ ಟಾಸ್ಕ್ ಚೆನ್ನಾಗಿ ಆಡ್ಬಿಟ್ಟು ಇವರು ಮಾತಾಡಿ ಅವರೇ ಹಾಳು ಮಾಡ್ಕೊಳ್ತಾ ಇದಾರಲ್ಲ ಅಂತ. ಬಟ್ ಇವಾಗ ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ, ಬುದ್ಧಿ ಕಲ್ತ್ಕೊಂಡಿದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಎಲ್ಲೂ ಕೂಡ ಅವರು ಹದ್ಮೀರಿ ನಡ್ಕೊಳ್ತಾ ಇಲ್ಲ. ಸೊ ಐ ಥಿಂಕ್ ಇಲ್ಲಿ ಒಂದ್ ಸ್ವಲ್ಪ ಅವರು ಇದೇ ರೀತಿ ಗೇಮ್ನ ಫಸ್ಟ್ ವೀಕಿಂದ ನಡ್ಕೊಂಡ್ಬಂದ್ಬಿಟ್ಟಿದ್ರೆ 100% ಇವರು ಯಾವ ಲೆವೆಲ್ಗೆ ಹೋಗ್ತಿರೋ ಅಂತ ನನಗೆ ಗೊತ್ತಾಗ್ತಾರೆ ಗೈಸ್. ಆಕ್ಚುಲಿ ಚೆನ್ನಾಗಿ ಗೇಮ್ ಮಾಡ್ತಾರೆ, ನಂಗೆ ಅದೇ ಖುಷಿಯಾಗಿದೆ ಅನ್ಬೇಕು ಅಂತಂದ್ರೆ. ಸೊ ಎನಿವೈಸ್ ಗೈಸ್, ಒಟ್ಟಿನಲ್ಲಿ ನೆನ್ನೆ ಎಪಿಸೋಡ್ ನ್ಯೂ ಇಯರ್ ಕೂಡ ಸೆಲೆಬ್ರೇಷನ್ ಆಕ್ಚುಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಒಂದು ರ್ಯಾಪ್ ಸಾಂಗ್ ಬರಬೇಕು ಅಂತ ಗಿಲ್ಲಿಗೆ ಹೇಳ್ತಾರೆ. ಬಟ್ ಅಂದ್ರೆ ಒಂದು ಪಾಸಿಟಿವ್ ಬರಬೇಕು ಅಂತ ಹೇಳ್ತಾರೆ. ಗಿಲ್ಲಿ ನಟ್ ಅವ್ರ ಪಾಪ ಈ ಧ್ರುವಂತ್ ಅವ್ರಿಗೆ ಕಾಲ್ ಎಳೆಯಕ್ಕೆ ಹೋಗ್ತಾರೆ. ಸೊ ಅದೇನೋ ಬರ್ದಿದ್ರಪ್ಪ ಡೈನಿಂಗ್ ಟೇಬಲ್ ಸಮಥಿಂಗ್ ಅದೇ ಧ್ರುವಂತ್ ಅವ್ರು ಹೇಳ್ತಾರೆ ನನ್ನ ಹೆಸರು ತಗೊಳ್ಳೇಬೇಡ ಅಂತ ಹೇಳ್ತಾರೆ. ಗಿಲ್ಲಿ ನಟ್ ಅವರು ಮನೆ ಕಂಟೆಸ್ಟೆಂಟ್ ಅಣ್ಣ ತಗೊಳ್ಳಿಲ್ಲ ಅಂದ್ರೆ ಹೆಂಗ್ ಮಾಡೋದು ಅಂತ ಹೇಳ್ತಾರೆ, ಅನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅಂದ್ರೆ ಗಿಲ್ಲಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಪಾಸಿಟಿವ್ ಬರಿಬೇಕಿತ್ತು. ಅಲ್ಲಿ ಧ್ರುವಂತ್ ಅವ್ರು ಕಾಲ್ ಎಳೆಯೋ ತರ ಬರ್ದಿದ್ರು, ಅದನ್ನ ಲೈಕ್ ಅವ್ರು ಅರ್ಥ ಮಾಡ್ಕೊಳ್ಳದೆ ಅದು ಇದಂತೆಲ್ಲ ಸ್ವಲ್ಪ ಕಾನ್ವರ್ಸೇಷನ್ ಬರುತ್ತೆ ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನನ್ನ ಹೆಸರು ಬರ್ತಾರೆ ಸರಿ ಹೋಗಲ್ಲ, ನ್ಯೂ ಇಯರ್ ಅಂತ ನೋಡಲ್ಲ ಕೂಡ ಅಂತ ಹೇಳ್ತಾರೆ. ಇದಾದ್ಮೇಲೆ ಒಳ್ಳೆ ಸಾಂಗ್ ನ ಕೂಡ ಬರ್ದಿರ್ತಾರೆ, ರ್ಯಾಪ್ ಸಾಂಗು ಗಿಲ್ಲಿಗೆ. ಅಂಡ್ ಲೈವ್ ಅಲ್ಲಿ ನೋಡೋದಪ್ಪ ಗಿಲ್ಲಿ ಧ್ರುವಂತ್ ಇನ್ಮೇಲೆ ಟಚಕ್ ಕಿಚಕ್ ಎಲ್ಲ ಬೇಡ, ಸೊ ಫುಲ್ ಕುಚುಕು ಆಗಿರೋಣ ಅಂತ ಹೇಳ್ಬಿಟ್ಟು ನನಗೆ ಮಾತ್ರ ರೈಟ್ಸ್ ಇರೋದು ಅವ್ನ ಜೊತೆ ಜಗಳ ಆಡಕ್ಕೆ ಅಂತ ರಘು ಅವ್ರ ಮುಂದೆ ಹೇಳ್ತಾ ಇರ್ತಾರೆ, ಹೋಗಿ ತಪ್ಕೊಳ್ತಾರೆ ಆಕ್ಚುಲಿ. ಸೊ ಅದೇ ಅವ್ರು ಏನೇ ಮಾಡಿರ್ಬೋದು ಗೈಸ್, ಆಕ್ಚುಲಿ ಎಂಡ್ ಆಫ್ ದ ಡೇ ನ್ಯೂ ಇಯರ್ ಮುಗಿಸ್ಕೊಂಡು ಹೋಗಿ ತಪ್ಕೊಳ್ತಾ ಇದಾರೆ ಅಂದ್ರೆ ಅಲ್ಲಿಗೆ ಬಿಟ್ಬಿಡುವ ಅಂತ. ಸೊ ಧ್ರುವಂತ್ ಒಂಥರ ಡಿಫ್ರೆಂಟ್ ಮನುಷ್ಯ. ನಾನು ಹೇಳ್ತಲ್ವಾ, ಒಂದು ಮೂಮೆಂಟ್ ಅಲ್ಲಿ ಇದ್ದಂಗೆ ಇನ್ನೊಂದು ಮೂಮೆಂಟ್ ಅಲ್ಲಿ ಇರಲ್ಲ ಮನುಷ್ಯ ಅವ್ರು ಆಕ್ಚುಲಿ. ಚೇಂಜ್ ಆಗ್ತಾ ಇರ್ತಾರೆ. ನಿನ್ನೆ ಅವ್ರು ಹೇಳಿದ್ರು ಭಕ್ತಿಗೆ ಮತ್ತೆ ಇನ್ನೊಂದು ಹೆಸರೇ ಧ್ರುವಂತ್ ಅಂತ ಏನೋ ಒಂದು ಲೈನ್ ಬರೀತಾರೆ. ಬಟ್ ಗಿಲ್ಲಿಗೆ ಅಪ್ರಿಷಿಯೇಟ್ ಮಾಡ್ಬೇಕು, ಏನ್ ಸಖತ್ತಾಗ್ಲಿ ಎಲ್ಲ ಏನು ಮಾಡ್ತಾರೆ, ಏನ್ ಚೆನ್ನಾಗಿ ಆಂಕರಿಂಗ್ ಮಾಡ್ತಾರೆ, ಒಳ್ಳೆ ಟ್ಯಾಲೆಂಟ್ ಇದೆ ಅವ್ರು ಆಕ್ಚುಲಿ ಗಿಲ್ಲಿಗೆ. ಅಂಡ್ ಕ್ಯಾಟ್ ವಾಕ್ ಗೈಸ್ ಯಾರಿಗೆಲ್ಲ ಇಷ್ಟ ಆಯ್ತು ರಘು ಅವ್ರ ಕ್ಯಾಟ್ ವಾಕ್, ಗಿಲ್ಲಿ ಅವ್ರ ಕ್ಯಾಟ್ ವಾಕ್. ರಘುದಂತೂ ನನಗೆ ನಗು ಬಾಡಿ ಬಿಲ್ಡರ್ ತರನೇ ಮಾಡ್ತಾರೆ ಗೈಸ್. ಆಕ್ಚುಲಿ ರ್ಯಾಂಪ್ ವಾಕ್ ಮಾಡೋದ್ರೆ ನಗು ಅಂದ್ರೆ ನಗು ಗೈಸ್, ಸಖತ್ತಾಗೈತೆ ಆಕ್ಚುಲಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ರ್ಯಾಂಪ್ ವಾಕ್ ಅಲ್ಲಿ, ನೀವು ಕಮೆಂಟ್ ಮಾಡಿದ್ರಿ. ಇವನ್ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವರೆಲ್ಲ ಲೇಡೀಸ್ ಎಲ್ಲ ಸೇರ್ಕೊಂಡು ರೀಲ್ಸ್ ಮಾಡ್ತಾರೆ, ಬಿಗ್ ಬಾಸ್ ಒಂದು ಕೊಡ್ತಾರೆ ಅಲ್ಲ ಬಿಗ್ ಬಾಸ್ ಸಾಂಗ್ ಗೆ ರೀಲ್ಸ್ ಮಾಡ್ತಾರೆ. ಸೊ ಓವರ್ ಆಲ್ ನೆನ್ನೆ ಆಕ್ಚುಲಿ ಗೈಸ್ ಎಲ್ಲ ಒಂದು ಎಪಿಸೋಡ್ ಅಲ್ಲಿ ಸೊ ಬೆಸ್ಟ್ ಪಾರ್ಟ್ ಅಂದ್ರೆ ನನಗೆ ರ್ಯಾಂಪ್ ವಾಕ್ ಬೆಸ್ಟ್ ಪಾರ್ಟ್ ಅಂತ ಅನಿಸ್ತು. ರಘು ಅವ್ರದ್ದೆಲ್ಲ ನೋಡಿದೆ, ನನಗಂತೂ ಇನ್ನ ಡ್ಯಾನ್ಸ್ ಬೆಸ್ಟ್ ಪಾರ್ಟ್ ಅಂದ್ರೆ ಒಂದು ರಘು ರ್ಯಾಂಪ್ ವಾಕ್ ಸಖತ್ ನಗ್ತೆ. ಆಮೇಲೆ ನಮ್ ಗಿಲ್ಲಿ ಆಂಕರಿಂಗು, ಐ ಥಿಂಕ್ ಮನೆಯವರೆಲ್ಲ ಲೈಕ್ ಪರ್ಫಾರ್ಮೆನ್ಸ್ ಮಾಡೋದಂತ ರೀತಿ, ಹುಡುಗಿರ್ಗಳು ಸಖತ್ತಾಗಿ ಎಲ್ಲ ಚೆನ್ನಾಗಿ ಮಾಡೋದು ಆಕ್ಚುಲಿ ಇಲ್ಲ ಅಂತಲ್ಲ. ಆಮೇಲೆ ಡ್ಯಾನ್ಸ್ ಗಳು ನೋಡಿ, ಸೆಲೆಬ್ರೇಷನ್ ಅಂತ ಮಾಡಿದ್ರು ಬಿಗ್ ಬಾಸ್ ಒಳಗಡೆ, ಅದರಲ್ಲೂ ಕೂಡ ಗಿಲ್ಲಿ ಸುಸ್ತಾಗ್ಬಿಟ್ಟಿರ್ತಾರೆ, ಯಾಕೆ ಕೊನೆ ಮೂಮೆಂಟ್ ಇಲ್ಲ, ಡ್ಯಾನ್ಸ್ ಆಡಿ ಹೋಗ್ಬಿಟ್ಟು ಕೂತಿರ್ತಾರೆ, ಆಮೇಲೆ ಲಾಸ್ಟ್ ಬಂದು ಜಾಯ್ನ್ ಆಗ್ತಾರೆ. ಅದಕ್ಕೆ ಹೇಳಿದ್ರು ಸ್ಟ್ರೆಂತ್ ಮುಖ್ಯ ಆಗುತ್ತೆ. ಸ್ವಲ್ಪ ಇನ್ನು ಫಿಸಿಕಲ್ ಆಕ್ಟಿವಿಟಿಗಳು ಅಂದ್ರೆ ವಾಕ್ ಮಾಡೋಂಥದ್ದು, ಸ್ವಲ್ಪ ಜಾಗಿಂಗ್ ಮಾಡೋಂಥದ್ದು ಜಾಸ್ತಿ ಮಾಡೋದು ಗಿಲ್ಲಿ ನಟ ಅವ್ರಿಗೆ ಮುಂದೆ ಟಾಸ್ಕ್ ಗಳಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಪ್ರೋಮೋದಲ್ಲಿ ಸೊ ನೀವು ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು, ಗಿಲ್ಲಿ ನಟ ಇಲ್ಲಿ ಧನುಷ್ ಅವ್ರು ಗೆದ್ದಿದ್ದಾರೆ, ಬಟ್ ಇಲ್ಲಿ ತಪ್ಪಾಗಿದೆ ಸರಿಯಾಗಿದೆ ಇದಕ್ಕೆಲ್ಲ ನಾವು ಲೈಕ್ ಎಪಿಸೋಡ್ಗಾಗಿ ಕಾದು ನೋಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ಪ್ರೋಮೋ ಬಗ್ಗೆ ಕಮೆಂಟ್ ಮಾಡಿ. ಅಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರೋಮೋ ಪ್ಲಸ್ ಎಪಿಸೋಡ್ನ ರಿವ್ಯೂ. ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ನ ಮಾಡೋದು ಮರಿಬೇಡಿ. ತುಂಬ ಜನ ಲೈಕ್ ಹಂಗೆ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ, ಲೈಕ್ ಮಾಡೋಲ್ಲ. ದಯವಿಟ್ಟು ಹಂಗೆ ಮಾಡೋಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.